ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಗುರುಪ್ರಸಾದ್ ಮಾತಾಡ್ತಾ ಇರೋದು ಚೈನಾದಿಂದ. ನಾನಿವತ್ತಿದ್ದೀನಿ ಚೈನಾದ ಒಂದು ಅತ್ಯುತ್ತಮ ಯೂನಿವರ್ಸಿಟಿಗಳಲ್ಲಿ ಒಂದಾದ ಜಿಜಿಯಾಂಗ್ ಯೂನಿವರ್ಸಿಟಿಯಲ್ಲಿ. ನಾನು ಹಿಂದೆ ಕಾಣ್ತಾ ಇರೋದು ಜಿಜಿಯಾಂಗ್ ಯೂನಿವರ್ಸಿಟಿಯ ಮೇನ್ ಲೈಬ್ರರಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ನಾನಿವತ್ತು ಇದನ್ನು ಕಂಪ್ಲೀಟಾಗಿ ಸುತ್ತಮುತ್ತ ಇರೋದನ್ನೆಲ್ಲದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನನ್ನ ಜೊತೆಗೆ. ಓಕೆ, ಇಲ್ಲೇ ಕಾಣ್ತಾ ಇದೆ ನೋಡಿ ಯೂನಿವರ್ಸಿಟಿ ಲೈಬ್ರರಿ. ಎಂಥ ಒಳ್ಳೆ ವ್ಯೂವು. ಹಿಂದ್ಗಡೆ ಅಂತೂ ಸೂರ್ಯ ಮುಳುಗ್ತಾ ಇರೋ ಕಾಣಿಸ್ತಾ ಇದೆ. ಅದ್ರ ಬ್ಯಾಕ್ ಡ್ರಾಪಲ್ಲಿ ಎಲ್ಲ ಸೈಕಲಲ್ಲಿ ಓಡಾಡ್ತಾ ಇದ್ದಾರೆ. ಯೂನಿವರ್ಸಿಟಿ ರಜೆ ಇದೆ, ಎಲ್ಲ ಖಾಲಿ ಇದೆ. ಬಟ್ ಈ ಬಿಲ್ಡಿಂಗ್ನ ನಾನು ನಿಮ್ಮನ್ನು ಹತ್ತಿರದಿಂದ ತೋರಿಸ್ಕೊಡ್ತೀನಿ. ಏನು ಅದ್ಭುತವಾಗಿದೆ ಅಂತಂದರೆ, ಒಂದು ಲೈಬ್ರರಿನೇ ಇಷ್ಟು ದೊಡ್ಡದಾಗಿರೋದಕ್ಕೆ ಸಾಧ್ಯನಾ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನೋಡಿ, ಇದು ಯೂನಿವರ್ಸಿಟಿಯ ಮೇನ್ ಲೈಬ್ರರಿ. ಇದ್ರ ಜೊತೆಗೆ ಇನ್ನೂ ಒಂದು ದೊಡ್ಡ ಲೈಬ್ರರಿ ಕೂಡ ಇದೆ. ನಿಮಗಲ್ಲಿ ನಾನು ತೋರಿಸ್ಕೊಡ್ತೀನಿ. ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಇಲ್ಲಿಂದ, ದೊಡ್ಡದಾಗಿರೋದು ಬಿಲ್ಡಿಂಗಲ್ಲಿ. ಅದು ಕೂಡ ಒಂದು ಲೈಬ್ರರಿ. ಬಟ್ ಇದು ಎಕ್ಸ್ಟ್ರಾಡಿನರಿ ಆಗಿದೆ. ನೀವಿಲ್ಲಿ ಗಮನಿಸ್ಬೋದು. ಅದ್ರ ಮುಂದೆನೇ ರಸ್ತೆ ನೋಡಿ ಎಷ್ಟು ಕ್ಲೀನಾಗಿದೆ. ಈಗ ಕಾಣಿಸ್ತಾ ಇರೋದು ಜಿಜಿಯಾಂಗ್ ಯೂನಿವರ್ಸಿಟಿಯ ಲೈಬ್ರರಿ. ವಾವ್, ನಾನಂತೂ ಇಷ್ಟು ದೊಡ್ಡದು ಲೈಬ್ರರಿನ ಎಲ್ಲೂ ನೋಡಿಲ್ಲ. ನಾನು ಇಂಡಿಯಾದಲ್ಲಿ ಸುಮಾರು ಲೈಬ್ರರಿ ನೋಡಿದ್ದೀನಿ. ಮೈಸೂರು ಯೂನಿವರ್ಸಿಟಿ ಲೈಬ್ರರಿನೆಲ್ಲ ಸುತ್ತಾಡಿದ್ದೀನಿ. ಬಟ್ ಇದಂತೂ ಎಕ್ಸ್ಟ್ರಾಡಿನರಿ. ಒಳಗಡೆನೂ ತೋರಿಸ್ಕೊಡ್ತೀನಿ. ಒಳಗಡೆ ಇನ್ನೊಂದು ದಿನ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಮೊದಲು ಈಗ ಹೊರಗಡೆನ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ನೋಡಿ, ಎಲ್ಲ ಜನ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಬರೀ ಲೈಬ್ರರಿ ಮಾತ್ರ ಅಲ್ಲ, ಲೈಬ್ರರಿ ಹಿಂದೆ ಮುಂದೆ ಇರೋ ರೋಡು ಕೂಡ ಹಂಗೆ ಇದೆ. ಹಂಗೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ನಿಮಗೆ ಹಿಂಗೆ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಒಂದು ಅದ್ಭುತವಾದಂಥ ಕಾಣಿಸುತ್ತೆ. ಅದೇನಪ್ಪ ಅಂದರೆ ಚೈನೀಸ್ ಆರ್ಕಿಟೆಕ್ಚರು. ನೀವು ವಿಡಿಯೋಗಳಲ್ಲಿ ಗಮನಿಸಿರ್ತೀರಿ, ಚೈನೀಸ್ ಆರ್ಕಿಟೆಕ್ಚರು ವಿಶೇಷವಾಗಿರುತ್ತೆ. ಬೇರೆ ಅದು ಕಲರೇ ಬೇರೆ ಇರುತ್ತೆ, ಮೇಲ್ಗಡೆ ಹಂಚು ಬೇರೆ ಇರುತ್ತೆ. ಇದು ನೋಡಿ, ಇದು ಎಷ್ಟು ಅಗಾಧವಾಗಿದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಆದಷ್ಟು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನನ್ನ ಕಣ್ಣಿಗಂತೂ ಹಬ್ಬನೇ ಆ ಥರ ಇದೆ. ಈಗ ಅಲ್ಲಿ ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಚೈನೀಸ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್. ಇದು ಪುರಾತನದ ಚೈನಾದಲ್ಲಿ ಈ ಥರನೇ ಇರ್ತಾಯಿತ್ತು, ಅಲ್ಲಿ ಹಳೆ ಬಿಲ್ಡಿಂಗ್ಗಳೆಲ್ಲ. ಈ ಯೂನಿವರ್ಸಿಟಿನಲ್ಲಿ ತುಂಬ ಅಪ್ಡೇಟೆಡ್ ಯೂನಿವರ್ಸಿಟಿ. ಬಟ್ ಆದರೆ ಎರಡನ್ನೂ ಬ್ಲೆಂಡ್ ಮಾಡಿದ್ದಾರೆ. ಹಳೆ ಶೈಲಿನೂ ಬ್ಲೆಂಡ್ ಮಾಡಿದ್ದಾರೆ ಮತ್ತು ಹೊಸ ಶೈಲಿನೂ ಬ್ಲೆಂಡ್ ಮಾಡಿದ್ದಾರೆ. ನೋಡಿ, ಆ ಕಂಬಗಳನ್ನು ಅಬ್ಸರ್ವ್ ಮಾಡ್ಬೋದು. ಮೇಲ್ಗಡೆ ಹಂಚು, ಇಲ್ಲಿ ಸ್ಟ್ರೀಟ್ ಇದೆ. ಈ ಸ್ಟ್ರೀಟ್ ಪೂರ್ತಿ ಆರ್ಕಿಟೆಕ್ಚರ್ನ ಮಾಡೆಲ್ ಮಾಡಿದ್ದಾರೆ. ನೋಡಿ, ಇಲ್ಲಂತೂ ಇನ್ನೂ ಅದ್ಭುತವಾಗಿದೆ. ಮೇಲ್ಗಡೆ ಹಂಚು ಮತ್ತು ಹಂಚಿನ ಮೇಲೆ ಕೆಲವು ನಮ್ಮಲ್ಲಿ ಗೋಪುರ ಥರ ಮಾಡ್ತೀವಿ, ಇಲ್ಲಿ ಕೂಡ ಅದೇ ಫಾರ್ಮ್ಯಾಟನ್ನು ಬಳಸಿದ್ದಾರೆ. ನೋಡ್ಬೋದು. ನೋಡಿ, ಯೂನಿವರ್ಸಿಟಿನ ನಾನು ಮುಂದೆ ಇನ್ನೂ ಡೀಟೇಲ್ಡಾಗಿ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ
ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿಸ್ಬೋದು ನಾನು. ಮುಂಚೆ ನಾನು ಅಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ವಿಡಿಯೋ, ಬಟ್ ಈಗ ನಾನು ತುಂಬ ಕಲಿತಾ ಇದ್ದೀನಿ. ವಾವ್, ನೋಡ್ಬೋದು. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಬಿಲ್ಡಿಂಗ್ ಕಾಣುತ್ತೆ. ಇದು ಮೇನ್ ಬಿಲ್ಡಿಂಗು, ಮೇನ್ ಆಡಿಟೋರಿಯಂ ಥರ. ಕಂಪ್ಲೀಟ್ ಚೈನೀಸ್ ವಾಸ್ತುಶಿಲ್ಪನ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಆ ದೊಡ್ಡ ದೊಡ್ಡ ಕಂಬಗಳಾಗಿರ್ಬೋದು, ಮೇಲ್ಗಡೆ ಹಂಚಾಗಿರ್ಬೋದು, ಮೆಟ್ಲುಗಳು, ಭಾಳ ಸುಂದರವಾಗಿದೆ. ಇದನ್ನು ನಾನು ಹೀಗೆ ಒಂದು ಸ್ವಲ್ಪ ತಿರುಗಿಸಿದ್ರೆ ಆರ್ಚ್ ಕಾಣಿಸುತ್ತೆ. ಚೈನಾ ವಾಸ್ತುಶಿಲ್ಪದಲ್ಲಿ ಈ ಆರ್ಚ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ದೊಡ್ಡ ದೊಡ್ಡ ಕಟ್ಟಡಗಳು ಇದ್ರ ಮುಖಾಂತರನೇ ಶುರುವಾಗೋದು. ಇದನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ನಾವು ಪಕ್ಕದಲ್ಲೇ ನೋಡ್ಬೋದು ಒಂದು ಅತ್ಯಾಧುನಿಕವಾದಂಥ ಲೈಬ್ರರಿ ಪಕ್ಕದಲ್ಲೇ ಒಂದು ಚೈನೀಸ್ ಮಾನ್ಯುಮೆಂಟ್. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ನನಗೆ ಖುಷಿ ತಡೆಯೋಕ್ಕಾಗ್ತಾ ಇಲ್ಲ ಇದನ್ನೆಲ್ಲ ನೋಡಿ. ಎಲ್ಲ 360 ಡಿಗ್ರಿಯಿಂದನೂ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ವಾ, ಇವತ್ತು ನಾನು ಹೊರಗಡೆಯಿಂದ ಒಂದು ನಮ್ಮ ಚೈನಾದ ಜಿಜಿಯಾಂಗ್ ಯೂನಿವರ್ಸಿಟಿಯ ಲೈಬ್ರರಿನ ತೋರಿಸ್ಕೊಟ್ಟೆ ಮತ್ತು ಚೈನೀಸ್ ವಾಸ್ತುಶಿಲ್ಪದ ಕಟ್ಟಡಗಳನ್ನು ತೋರಿಸ್ಕೊಟ್ಟೆ. ಈ ಕಟ್ಟಡದ ಮುಂದೆ ನಾನು ಇದ್ದೀನಿ. ಮುಂದೆ ಇನ್ನೂ ಹೆಚ್ಚೆಚ್ಚು ಚೈನಾ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಾತಾಡಿ. ನಾನು ನಿಮ್ಮ ಜೊತೆ ರೆಸ್ಪಾಂಡ್ ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.